गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ ಶ್ರೀರಾಮಗೀತಾ ಶ್ಲೋಕ 32. ಬುದ್ಧೇಸ್ತ್ರಿಧಾ ವೃತ್ತಿರಪೀಹ ದೃಶ್ಯತೆ ಸ್ವಪ್ನಾದಿಭೇದೇನ ಗುಣತ್ರಯಾತ್ಮನಃ ಅನ್ಯೋನ್ಯತೋಸ್ಮಿನ್ ವ್ಯಭಿಚಾರಿತೋ ಮೃಷಾ ನಿತ್ಯೇ ಪರೇ ಬ್ರಹ್ಮಣಿ ಕೇವಲೇ ಶಿವೇ. ರಾಮಗೀತೆಯ ಮೂಲ ಉಪದೇಶ ರಾಮನಿಂದ ಮಹಾವಾಕ್ಯ ಉಪದೇಶ ಆಯಿತು. 62 ಶ್ಲೋಕ ಇದ್ರೂ ಮೂಲ ಉಪದೇಶ ಇಲ್ಲಿ 27-28ರಲ್ಲಿತ್ತು. 27ರಲ್ಲಿ ಉಪದೇಶ ಆದಮೇಲೆ ಸ್ಥೂಲ ಸೂಕ್ಷ್ಮ ಹಾಗೂ ಕಾರಣ ಶರೀರವನ್ನು ತಳ್ಳಿ ಹಾಕಿದ್ದಾಯಿತು. ಅದು ಆತ್ಮವಲ್ಲ, ಅದು ಜಡವಸ್ತು ಅಂತ ಹೇಳಿ ಆಯಿತು. ಸ್ಥೂಲನೆಲ್ಲ ದೀರ್ಘವಾಗಿ ನೋಡಿದ್ವಿ. 31ರಲ್ಲಿ ಸ್ಫಟಿಕದ ಉದಾಹರಣೆಯನ್ನು ಕೊಟ್ಟು ಹೇಗೆ ಸ್ಫಟಿಕದ ಯಾವ ಗುಣವೂ ಇಲ್ಲವೋ, ಸ್ಫಟಿಕದ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಹೂವೋ ಬಣ್ಣವೋ ಇಟ್ಟರೆ ಆ ಬಣ್ಣ ಅಥವಾ ಅದರ ಗುಣಗಳು ಸ್ಫಟಿಕದ ಮೇಲೆ ತೋರಿಕೆಗೆ ಮಾತ್ರ ಕಾಣುತ್ತೆ, ಆದರೆ ಅದು ಸತ್ಯ ಅಲ್ಲ. ನಾವೇನು ಅಂದ್ಕೊಳ್ತೀವಿ ಅದು ಸತ್ಯ ಅಂತ. ಇಲ್ಲಿ ಸ್ಫಟಿಕ ಇಲ್ಲ ಇದ್ದರೆ ತೋರಿಸ್ಬೋದಾಯ್ತು. ಸ್ಫಟಿಕ ಇಟ್ಟರೆ ಸ್ಫಟಿಕ ಗ್ಲಾಸೇ ತಗೊಳ್ಳಿ, ಕನ್ನಡಿ. ಪ್ರತಿಬಿಂಬ ಆಗುವಂತಹ ಕನ್ನಡಿಯಲ್ಲಿ ಯಾವ ಬಣ್ಣ ಇರುತ್ತೋ ಅದು ಏನಾಗುತ್ತೆ, ಪ್ರೊಜೆಕ್ಷನ್ ಆಗುತ್ತೆ. ಹಾಗೆ ಆತ್ಮನಲ್ಲಿ ಇದೆಲ್ಲ ಪ್ರೊಜೆಕ್ಟ್ ಆಗ್ತಾ ಇದೆ. ಆತ್ಮನಿಗೆ ಗುಣ ಅಂತ ಅಂದ್ಕೊಳ್ತೀವಿ ನಾವು. ನಮಗೆ ವಿವೇಕ ಯಾವಾಗ ಬರುತ್ತೆ ಗೊತ್ತಾ? ಕ್ಲಾಸಲ್ಲಿ ಮಾತ್ರ. ಈ ವಿವೇಕ 8 ಗಂಟೆ ಆದಮೇಲೂ ಇರಬೇಕು, ಆವಾಗ ಮರೆತುಬಿಡ್ತೀವಿ. 1.5 ಗಂಟೆ ಪ್ರತಿ 24 ಗಂಟೆನೂ ಪಾಠ ಮಾಡೋಕ್ಕೆ ಉಪನ್ಯಾಸ ಮಾಡೋಕ್ಕಾಗಲ್ಲ ಅಲ್ವಾ? ಆ ಮನಸ್ಥಿತಿಯಲ್ಲಿ ಸದಾ ಇರಬೇಕು. ಯಾವ ಮನಸ್ಥಿತಿಯಲ್ಲಿ? ಆತ್ಮನು ನಿರ್ಗುಣ, ಯಾವ ಗುಣಗಳು ಆತನಿಗಿಲ್ಲ. ಶುರುವಿನಲ್ಲಿ ಆತ ಅಂತ ಶುರು ಆಗುತ್ತೆ, ಆಮೇಲೆ ವರ್ಷ ಆಗ್ತಾ ಇದ್ದಾಗ ಅದು ನಾನೇ ಅಂತ ಆಗತ್ತೆ. ಆ ಸ್ಫಟಿಕ ಹೇಗಿದೆಯೋ ಆ ಥರ ಇರಬೇಕು. ಶುರುವಿನಲ್ಲಿ ಸ್ಫಟಿಕದಂತೆ ಮನಸ್ಸಿರಬೇಕು, ಅಂದರೆ ಶುಭ್ರವಾಗಿರಬೇಕು ಮನಸ್ಸು. ಅದಾದಮೇಲೆ ಮನಸ್ಸು ಒಂದು ಉಪಾಧಿ, ಅದು ಸೂಕ್ಷ್ಮ ಶರೀರದ ಉಪಾಧಿ, ಅನಾದಿ. ಅದನ್ನು ತಾತ್ಕಾಲಿಕ ಅನಾದಿ. ಕಾರಣ ಶರೀರ ಯಾವತ್ತಿಂದಲೂ ಅನಾದಿ. ಅದು ಆ ಥರ ಎಲ್ಲ ಹೇಳಿ 31ರಲ್ಲಿ ಅದನ್ನು ನಿಷೇಧ ಮಾಡ್ತಿದ್ದಾರೆ. ಶರೀರತ್ರಯವನ್ನು ನಿಷೇಧ ಮಾಡ್ತಿದ್ದಾರೆ. ಗುಣಗಳನ್ನೆಲ್ಲ ನೀವು ನಿಮ್ಮ ಮೇಲೆ ಹೇರ್ಕೊಳ್ಬೇಡಿ. ಅದು ತತ್ತದ್ ಆಕೃತಿ, ದೇಹದ ಮೇಲೆ, ಮನಸ್ಸಿನ ಮೇಲೆ ಮತ್ತು ಕಾರಣ ಶರೀರದ ಗುಣಗಳು ಆ ಶರೀರಕ್ಕೆ, ನಮಗಲ್ಲ. ಶುರುವಿನಲ್ಲಿ ಕಷ್ಟ, ಅಭ್ಯಾಸ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಆಗುತ್ತೆ. ಯಾವತ್ತೂ ಹುಣ್ಣಿಮೆಗೋ ಅಮಾವಾಸ್ಯೆಗೋ ಮಾಡಿದ್ರೆ ಆಗಲ್ಲ. ಸೊ ಏನು ಮಾಡಿದ್ರಾಗಲ್ಲ, ಈ ಚಿಂತನೆಯನ್ನು ಪ್ರತಿನಿತ್ಯ ಮಾಡ್ತಿರಬೇಕು. ದಿನಕ್ಕೆ 3 ಸತಿ ಆದರೂ ಮಾಡಬೇಕು. ಹೇಗೆ 3-4 ಸತಿ ಊಟ ಮಾಡ್ತೀವೋ ನಾವು, ಹಾಗೆ ಈ ಆತ್ಮಚಿಂತನೆಯನ್ನು ಪ್ರತಿನಿತ್ಯ ಮಾಡಬೇಕು. ಹಾಗೆ ಮಾಡಿ 32ರಲ್ಲಿ ಅಧ್ಯಾಸ, ತಪ್ಪು ಕಲ್ಪನೆ ಹೇಗಾಗತ್ತೆ ಅಂತ ತಿಳಿಸಿದ್ರು. 32ನೇ ಶ್ಲೋಕದಲ್ಲಿ ಅಧ್ಯಾಸ, ಧರ್ಮಿ ಅಧ್ಯಾಸ, ಧರ್ಮ ಅಧ್ಯಾಸವನ್ನು ಹೇಳಿದೆ. ಧರ್ಮಿ ಅಧ್ಯಾಸ ಅಂದರೆ ಶರೀರವನ್ನೇ ಆತ್ಮ ಅಂತ ತಿಳ್ಕೊಳ್ಳೋದು. ಶರೀರಕ್ಕಿರುವಂತಹ ಗುಣಗಳನ್ನೆಲ್ಲ ಆತ್ಮಕ್ಕಿದೆ ಅಂತ ಹೇಳೋದು, ಅದು ಧರ್ಮ ಅಧ್ಯಾಸ. ಈ ಶ್ಲೋಕದಲ್ಲಿ ಅಧ್ಯಾಸ ಅಂದರೆ ತಪ್ಪು ತಿಳಿವಳಿಕೆ ಅಂತ ತಿಳ್ಕೊಳ್ಳಿ. ರಾಮನ ಹೇಳ್ತಾನೆ ಅಧ್ಯಾಸದ ನಿರ್ವಚನ, ಅವನೇ ಡೆಫಿನೇಷನ್ ಕೊಡ್ತಾನೆ ಏನು ಅಂತ. ನೀವು ದಪ್ಪ ಇದ್ದೀರಾ, ಶರೀರ ದಪ್ಪ ಇದೆಯಾ? ಇದು ದಪ್ಪ ಇರೋರಿಗೆ, ತೆಳ್ಳುಗಿಡೋರಿಗೆ ನೀವು ಹಾಕಾಕೊಳ್ಳಿ. ನೀವು ದಪ್ಪ ಇದ್ದೀರಾ, ಆತ್ಮ ಇದೆಯಾ? ಶರೀರ.
8 ಗಂಟೆವರೆಗೂ ಮಾತ್ರನೇ ಈ ಜ್ಞಾನ? ಹಾಂ, ಯಾವಾಗಲೂ ಇರಬೇಕು. ಪ್ರತಿನಿತ್ಯ ಈ ಆತ್ಮವಸ್ತು ಯಾವುದೂ ಇಲ್ಲ, ಎಲ್ಲ ಗುಣಗಳು ಶರೀರಕ್ಕೆ ಮನಸ್ಸಿಗೆ ಅಂತ ಇರಬೇಕು. ಅದನ್ನು 32ನೇ ಶ್ಲೋಕದಲ್ಲಿ ಹೇಳಿದ್ರು. ಅವಸ್ಥಾತ್ರಯವೇ ಒಂದು ಅಧ್ಯಾಸ ಅಂತ ಹೇಳಿದ್ರು. ಈಗ ಏನು ಅವಸ್ಥೆಯಲ್ಲಿ ನಾವಿದ್ದೀವಿ, ಯಾವ ಅವಸ್ಥೆಯಲ್ಲಿದ್ದೀವಿ? ಜಾಗೃತ ಅವಸ್ಥೆಯಲ್ಲಿದ್ದೀವಿ. ಇದೇ ಒಂದು ಮಿಥ್ಯ ಅಂದರು. ಮತ್ತು ಇನ್ನು ನಮಗಿರೋದೇ 3 ಅವಸ್ಥೆ. ಸುಷುಪ್ತಿಯ ಅವಸ್ಥೆಯಲ್ಲಂತೂ ನಮಗೆ ಪ್ರಜ್ಞೆನೇ ಇರಲ್ಲ ಅಲ್ವಾ? ಜಾಗೃತ ಅವಸ್ಥೆಯಲ್ಲೂ ಸುಮಾರು ಜನಕ್ಕಿರಲ್ಲ. ಅದು ಇದೆ ಅಂತ ಅಂದ್ಕೊಂಡ್ರು ಅಲ್ವಾ? ಇದು ಮಿಥ್ಯೆ. ಸ್ವಪ್ನ ಅಂತೂ ಹೇಳೋ ಅವಶ್ಯಕತೆಯೇ ಇಲ್ಲ. ಸ್ವಪ್ನದ ಶರೀರ ಬೇರೆ, ಸ್ವಪ್ನದ ಮನಸ್ಸು ಬೇರೆ. ಎಲ್ಲವೂ ಅಧ್ಯಾಸ, ಎಲ್ಲವೂ ತಪ್ಪು ತಿಳುವಳಿಕೆ. ಒಂದೇ ಒಂದು ಸರಿಯಾಗಿ ಹೇಳ್ತಿರೋದು ಉಪನಿಷತ್ತು ಮಾತ್ರ ನಮಗೆ ದಾರಿ ತೋರಿಸ್ತಾ ಇದೆ. ನೀನು ಪೂರ್ಣ ಆನಂದ ಸ್ವರೂಪಿ. ಇಷ್ಟನ್ನು ನಾವು ನೆನ್ನೆ ನೋಡಿದ್ವಿ. ಈಗ 33ನೇ ಶ್ಲೋಕಕ್ಕೆ ಹೋಗೋಣ. ದೇಹೇಂದ್ರಿಯ ಪ್ರಾಣ ಮನಶ್ಚಿದಾತ್ಮನಾಂ ಸಂಘಾದಜಸ್ರಂ ಪರಿವರ್ತತೆ ಧಿಯಃ ವೃತ್ತಿಸ್ತಮೋ ಮೂಲತಯಾಜ್ಞಲಕ್ಷಣ ಯಾವದ್ಭವೇತ್ ತಾವದಸೌ ಭವೋದ್ಭವಃ. ಮುಂದುವರಿಸ್ತಾ ಇದ್ದಾರೆ. ಏನು? ದೇಹ, ಇಂದ್ರಿಯ ಅರ್ಥ ಆಗುತ್ತೆ, ಪ್ರಾಣ, ಮನಃ, ಚಿದಾತ್ಮ. ಚಿದಾತ್ಮ ಅಂದರೆ ಚಿತ್, ಆತ್ಮ ಅರಿವಿನ ಸ್ವರೂಪ, ಅದಕ್ಕೆ ಚಿದಾತ್ಮ. ಈ ಮಿಕ್ಕಿರುವಂತಹ ಏನು ಇದೆಯಲ್ಲ, ದೇಹ, ಇಂದ್ರಿಯ, ಪ್ರಾಣ, ಅದೆಲ್ಲ ಪ್ರತಿಬಿಂಬ ಚೈತನ್ಯ, ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್. ಒಂದು ಒರಿಜಿನಲ್ ಕಾನ್ಷಿಯಸ್ನೆಸ್. ಚಿದಾತ್ಮ ಅನ್ನೋದು ಒರಿಜಿನಲ್ ಕಾನ್ಷಿಯಸ್ನೆಸ್, ಸಾಕ್ಷಿ ಚೈತನ್ಯ. ಆತ್ಮ ಅನ್ನೋದು ಇದು ದೇಹ, ಮನಸ್ಸು, ಇಂದ್ರಿಯ ಅನ್ನೋದೆಲ್ಲ ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್, ಪ್ರತಿಬಿಂಬ ಚೈತನ್ಯ. ಇದು ಸೇರ್ಕೊಂಡ್ಬಿಟ್ಟಿದೆ. ಸಂಘಾದಜಸ್ರಂ, ಅನ್ಯೋನ್ಯ ಆಶ್ರಯ ಇತ್ತಲ್ಲ ನೆನ್ನೆ, ಅನ್ಯೋನ್ಯ ವ್ಯಭಿಚರತಿ ಅಂತಿತ್ತಲ್ಲ, ಅದೇ ಪದ ಇಲ್ಲಿ ಸಂಘಾದಜಸ್ರಂ. ಮಿಕ್ಸಿಂಗ್ ಅಪ್, ಅಹಂಕಾರದ ಜೊತೆಗೆ ಆತ್ಮ ಮಿಕ್ಸ್ ಆಗಿಬಿಟ್ಟಿದೆ, ಮಿಶ್ರಣ ಆಗಿಬಿಟ್ಟಿದೆ. ಯಾರು ಮಾಡಿದ್ದಾರೆ ಮಿಶ್ರಣವನ್ನು? ಆತ್ಮ ಮಾಡಿಲ್ಲ, ನಾವೇ ಮಾಡ್ಕೊಂಡಿದ್ದೀವಿ. ತಪ್ಪು ಕಲ್ಪನೆ. ಅಹಂಕಾರವೇ ಆತ್ಮ ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ. ಸಂಘಾತ್ ಅಜಸ್ರಂ. ಮಿಶ್ರಣ ಮಾಡಿದ್ರಿಂದ ಜೀವನದಲ್ಲಿ ನಮಗೆ ಕಷ್ಟ ಸುಖ ಬರ್ತಿದ್ದಾಗ ನನಗೆ ಕಷ್ಟ ಬಂತು, ದುಃಖ ಬಂತು, ಸಂತೋಷ ಆಯಿತು ಅಂತ ಹೇಳ್ತೀವಿ. ಏನು ಮಾಡಬೇಕು ಅದಕ್ಕೆ ಪರಿಹಾರ? ಯಾವ ಜ್ಯೋತಿಷ್ಯರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಪರಿಹಾರವನ್ನೂ ಮಾಡೋ ಅವಶ್ಯಕತೆ ಇಲ್ಲ. ತಪ್ಪು ತಿಳುವಳಿಕೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕಷ್ಟೆ. ತಿಳಿದ ಮೇಲೆ ಏನು ಮಾಡಬೇಕು? ಆದರೂ ಕಂಟಿನ್ಯೂ ಆಗುತ್ತಲ್ಲ ಸ್ವಾಮಿ ಪ್ರಾರಬ್ಧ ಅಂದರೆ. ಹೇಗೆ ಚಲನಚಿತ್ರದಲ್ಲಿ ಆ ನಟ ಆ್ಯಕ್ಟ್ ಮಾಡ್ತಾನೋ, ಅಭಿನಯಿಸ್ತಾನೋ, ಹಾಗೆ ಜೀವನದಲ್ಲಿ ಜ್ಞಾನ ಬಂದಮೇಲೆ ಅಭಿನಯಿಸಬೇಕು. ಅವನಿಗೆ ಅವನ ರೋಲ್ ಏನು ಅಂತ ಗೊತ್ತು, ಯಾವ ಪಾತ್ರವನ್ನು ವಹಿಸಿದ್ದಾನೆ ಅಂತ ಒಬ್ಬ ನಟನಿಗೆ ಗೊತ್ತು. ನಟನೋ ನಟಿನೋ ಆ್ಯಸ್ ದ ಕೇಸ್ ಮೇಬಿ. ಚೆನ್ನಾಗಿ ಆ ನಟವನ್ನು ಆ ಪಾತ್ರವನ್ನು ವಹಿಸ್ತಾನೆ, ಚಾಚೂ ತಪ್ಪದೆ ಎಲ್ಲ ಮಾಡ್ತಾನೆ. ಸ್ವಾಮಿ ಅಲ್ಲಿ ಮಾಡಿದ್ರೆ ಅವನಿಗೆ ರೆಮ್ಯುನರೇಷನ್ ಬರುತ್ತೆ, ಇಲ್ಲಿ ಹಾಗೆ ಮಾಡಿದ್ರೆ ಬರಲ್ವಲ್ಲ ಅಲ್ವಾ? ಇಲ್ಲಿ ಆ ಥರ ಚೆನ್ನಾಗಿ ಮಾಡಿದ್ರೆ ಏನಾಗುತ್ತೆ? ಪ್ರಾರಬ್ಧ ಕ್ಷಯಿಸತ್ತೆ. ಅದಕ್ಕಿಂತ ರೆಮ್ಯುನರೇಷನ್ ಬೇಕಾ? ಅದಕ್ಕಿಂತ ಸಂಪಾದನೆ ಮಾಡಬೇಕಾ? ಪ್ರಾರಬ್ಧ ಕ್ಷಯವೇ ಉನ್ನತೋನ್ನತ ರೆಮ್ಯುನರೇಷನ್. ಆ ನಟ ಹೇಗೆ ನಟಿಸ್ತಾನೋ, ರೋಲ್ ಗೊತ್ತಿದೆ ಅವನಿಗೆ. ನಗಬೇಕಾ ನಗ್ತಾನೆ, ಅಳಬೇಕಾ ಅಳ್ತಾನೆ. ಹಾಗೆ ಜೀವನದಲ್ಲಿಯೂ ನಾವೇನು ಮಾಡಬೇಕು? ಆತ್ಮಜ್ಞಾನ ಬಂದ ಮೇಲೆ, ಈ ಸಂಘಾದ ಅಜಸ್ರಂ ಅಂತ ಗೊತ್ತಾದ ಮೇಲೆ, ತಪ್ಪು ಕಲ್ಪನೆ ಆಗಿದೆ, ಅದನ್ನು ಬಿಡಿಸ್ತೀರಿ. ಆದರೂ ಜೀವನದಲ್ಲಿ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಪಕ್ಕದಲ್ಲಿರೋರಿಗೆ ಆತ್ಮಜ್ಞಾನ ಇರಲ್ಲ. ನಿಮಗಿರುತ್ತೆ, ನಮಗಿರ್ಬೋದು, ಪಕ್ಕದಲ್ಲಿರೋರಿಗೆ ಇರಲ್ವಲ್ಲ. ಅವಾಗೇನು ಮಾಡ್ತೀರಾ? ಅವ್ರು ಹೇಗಿರ್ತಾರೋ ಹಾಗೆ ವರ್ತಿಸಬೇಕು. 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಅವನು ಧರ್ಮಚಿಂತನೆಯಲ್ಲಿ ಕೃಷ್ಣ ಹೇಳ್ತಾನೆ, ಒಬ್ಬ ಧಾರ್ಮಿಕ ಮನುಷ್ಯನನ್ನು ಮನಸ್ಸು ಕೆಡಿಸ್ಬೇಡ ನೀನು. ಯಾಕಂದರೆ ನೀನು ಆಧ್ಯಾತ್ಮಿಕ ಜೀವನದಲ್ಲಿ ಇದೆಯಾ ಅಂತ ಅವನನ್ನು ಮನಸ್ಸು ಕೆಡಿಸ್ಬೇಡ. ಅವನ ಜೊತೆಗೆ ನೀನು ಹೋಗು. ಯಾಕಂದರೆ ತಪ್ಪು ದಾರಿಲಿಲ್ವಲ್ಲ, ಧರ್ಮಚಿಂತನೆ ತಾನೇ ಅವನಿಗಿದೆ. ಧರ್ಮಚಿಂತನೆ ಆದಮೇಲೆ ತಾನೇ ಆಧ್ಯಾತ್ಮಿಕಕ್ಕೆ ಬರಬೇಕು. ಆಫ್ಟರ್ ರಿಲಿಜಿಯಸ್ ಲೈಫ್ ಸ್ಪಿರಿಚುವಲ್ ಲೈಫಿಗೆ ಬರಬೇಕು. ಸ್ವಧರ್ಮಾನುಷ್ಠಾನ ಮಾಡಿದ್ಮೇಲೆ ಆಧ್ಯಾತ್ಮಿಕ ಜೀವನಕ್ಕೆ ಬರಬೇಕು. ಹಾಗೆ ಆ ರೀತಿಯಾಗಿ ನೀನು ಮಾಡು. ಆದರೆ ನಿನ್ನ ಮನಸ್ಸಿನಲ್ಲಿ
ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಬರಬಾರ್ದು. ಯಾಕೆ? ನೀನು ಆಟ ಆಡ್ತಿದ್ದೀಯ. ಮಕ್ಕಳ ಜೊತೆ ಹೇಗೆ ಆಟ ಆಡ್ತೀವಿ ನಾವು? ಮಕ್ಕಳಿಗೆ ಆ ಆಟದ ಪ್ರಪಂಚವೇ ಸತ್ಯ ಅಲ್ವಾ? ನಮಗದು ಗೊತ್ತು ಮಿಥ್ಯಾ ಅಂತ, ಅಪ್ಪ ಅಮ್ಮಂದ್ರು ಗೊತ್ತು ಮಿಥ್ಯಾ ಅಂತ. ನಾವು ಹೇಗೆ ವರ್ತಿಸ್ತೀವಿ? ನಟನ ಥರ ವರ್ತಿಸ್ತೀವಿ. ಅದೊಂದು ಕೋತಿ ಥರ ಮುಖ ಮಾಡಿಕೊಂಡ್ರೆ ನಾವು ಕೋತಿ ಥರ ಮಾಡ್ಕೊಳ್ತೀವಿ, ಆಟ ಸಾಮಾನೆಲ್ಲ ಕೊಡ್ತೀವಿ. ನಮ್ಮ ಮುಖನೂ ಹಾಗೇ ಇದೆ ಬಿಡಿ, ಅದೇನು ಬೇರೆ ಇಲ್ಲ ಅಲ್ವಾ? ಅದೇನು ವಿಶೇಷ ಅಲ್ಲ, ಅದ್ರ ಥರನೇ ಇರ್ತೀವಿ. ನಮಗೆ ಗೊತ್ತು ಮನಸ್ಸಿನಲ್ಲಿದೆ, ಇದು ಮಗುಗೆ ಮಾತ್ರ ಇದು ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಅದು ನಾನು ಇದರಲ್ಲಿ ಯಾವುದಲ್ಲೂ ಅಂಟಿಲ್ಲ, ಮಗುವಿನ ಆಟದಲ್ಲಿ ನನಗೆ ಅಂಟ್ಕೊಳ್ತಿಲ್ಲ, ಸಂಘ ಇಲ್ಲ, ಅಲ್ಲಿ ಸಂಘಾದ ಅಜಸ್ರಮ ಆಗ್ತಾ ಇಲ್ಲ. ಆದರೆ ಏನು ಮಾಡ್ತೀವಿ, ನಮ್ಮ ಜೀವನಕ್ಕೆ ಬಂದಾಗ ಅದು ಮರೆತುಬಿಡ್ತೀವಿ. ಅವಾಗ ನಾವು ಮಕ್ಕಳ ಥರ ಆಡೋಕ್ಕೆ ಶುರು ಮಾಡ್ತೀವಿ. ಕಷ್ಟ ಸುಖ ಎಲ್ಲ ಸತ್ಯ ಅಂತ ಅನಿಸುತ್ತೆ. ಅದನ್ನು ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ಬೇಕು. ಆವಾಗ ಒಬ್ಬ ಗುರು ಬೇಕು. ಆವಾಗ ಗುರು ಏನು ಮಾಡ್ತಾನೆ, ನೀವು ಹೇಗೆ ಮಕ್ಕಳ ಜೊತೆಗಿದ್ದರೋ ಆವಾಗ ಗುರು ನೀವು ನಿಮ್ಮನ್ನು ಮಕ್ಕಳು ಅಂದ್ಕೊಂಡು ಹಾಗೆ ಆಟ ಆಡ್ತಾನೆ. ನಿಧಾನಕ್ಕೆ ಧರ್ಮ ಒಂದೊಂದೇ ಲೆವೆಲ್ಲಾಗಿ ಹಿಂದೆ ಕರ್ಕೊಂಬಂದು ನೀನು ಪೂರ್ಣ ಆತ್ಮ ಅಂತ ಹೇಳ್ತಾನೆ. ಹಾಗೆ ಆ ಪಾತ್ರವನ್ನು ಸರಿಯಾಗಿ ವಹಿಸಬೇಕು. ವಹಿಸಿದ ಮೇಲೆ ಅದಕ್ಕೆ ಅಂಟಬಾರ್ದು ಅಲ್ವಾ? ಅಂಟಿದ್ರೆ ಏನಾಗುತ್ತೆ? ಸಂಸಾರ. ಸಂಸಾರ ಅಂದರೆ ಇದು ದುಃಖ, ಹೆಂಡತಿ ಗಂಡ ಅಂತಲ್ಲ, ದುಃಖ ಅಂತಷ್ಟೆ. ಪ್ರತಿಯೊಬ್ಬ ಸ್ವಾಮಿಯ ಅಥವಾ ಗುರುವಿನ ಯಾರೇ ಸ್ವಾಮಿಗಳಾಗಲಿ, ಆಶ್ರಮಾಧಿಪತಿನೋ ಪೀಠಾಧಿಪತಿಯೋ, ಆ ರೋಲಿಗೆ ಮಾತ್ರ ಮರ್ಯಾದೆ ಅಷ್ಟೆ. ಅವ್ರ ರೂಮ್ಗೆ ಹೋದ್ಮೇಲೆ ಅವ್ರು ಹೇಗೆ ನಿಜ ಸ್ವರೂಪದಲ್ಲಿರ್ತಾರ ಅದು ಇಂಪಾರ್ಟೆಂಟ್. ನೀವು ಎಷ್ಟೇ ಪಾತ್ರವನ್ನು ವಹಿಸಿ ಅದೆಲ್ಲ ತಾತ್ಕಾಲಿಕ ಅಂತ ತಿಳಿಬೇಕು. ಪಾತ್ರಕ್ಕಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು. ಪಾತ್ರವನ್ನು ಪಾತ್ರವಾಗಿ ನೋಡ್ಕೊಳ್ಬೇಕು. ಆ್ಯಕ್ಟಿಂಗ್ ಶುಡ್ ಬಿ ಆ್ಯಕ್ಟಿಂಗ್, ನಾಟ್ ರಿಯಲ್. ರಿಯಲ್ ಆಗಿಬಿಟ್ರೆ ಕಷ್ಟ. ಸಂಘಾದಜಸ್ರಂ. ಕಷ್ಟ ಸ್ವಾಮಿ, ಹೀಗೆಲ್ಲ ಇರೋಕ್ಕಾಗಲ್ಲ ಅಂದರೆ DVG ಹೇಳ್ತಾರಲ್ಲ, ನಮಗೆ ಇದು ಕಷ್ಟ ಅನ್ನೋದು ಸರಿಯಾಗಿ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡೋಣ, ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡೋಣ ಅನ್ನೋದೇ ಬರಲ್ಲ. ತರಚು ಗಾಯವ ಕೆರೆದು ಹುಣ್ಣನಾಗಿಬುದು ಕಪಿ, ಕೊರತೆಯೊಂದನ್ನು ನೀನು ನೆನೆದು ಮರಳಿ, ಧರೆಯೆಲ್ಲ ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನು ಮಂಕುತಿಮ್ಮ. ಯೋಚನೆ ಮಾಡಿ, ಕೋತಿ ಹೇಗೆ ಮಾಡುತ್ತೆ? ಏನೋ ಗಾಯ ಆಗಿರುತ್ತೆ, ತರಚಿ ಹುಣ್ಣು ಮಾಡಿ ರಂಪ ಮಾಡುತ್ತೆ. ತರಚು ಗಾಯವ ನೆನೆದು ಹುಣ್ಣನಾಗಿಬುದು ಕಪಿ. ಯಾವುದೋ ಒಂದು ಕೊರತೆ, ಏನೋ 20 ವರ್ಷದ ಹಿಂದೆ ಆಗಿರುತ್ತೆ ಅಲ್ವಾ? ಗೊತ್ತಿರಲಿಲ್ಲ ಸ್ವಲ್ಪ ಇವ್ರು ಹೀಗೆ ಅಂತ, ಕಟ್ಕೊಳ್ತಿರ್ಲಿಲ್ಲ ಇವ್ರನ್ನ. 20 ವರ್ಷದ ಮುಂಚೆನೇ ಗೊತ್ತಿದ್ದಿದ್ರೆ, ಕೊರತೆಯೊಂದನ್ನು ನೀನು ನೆನೆದು ಮರಳಿ, ಧರೆಯೆಲ್ಲ ಶಪಿಸಿ ಮನದಿ ನರಕವ ನಿಲ್ಲಿಸಿ. ಆಯಿತು, ಕಟ್ಕೊಂಡಿದ್ದಾಯಿತು ಅಷ್ಟೇ. ಹೇಗೆ 40 ವರ್ಷ ಆದಮೇಲೆ SLC ಚೆನ್ನಾಗಿ ಓದಬೇಕಾಗಿತ್ತು ಅನಿಸುತ್ತೋ ನಮಗೆಲ್ಲ ಅಲ್ವಾ? ಹಾಗೆ ಕಷ್ಟ ಬಂದಾಗ ಇವ್ರು ಕಟ್ಕೊಳ್ಬಾರಾಗಿತ್ತು ಅನಿಸುತ್ತೋ, ಆಯ್ತದು ತಳ್ಳಿ ಹಾಕ್ತಾ ಇರಬೇಕು. ಯೋಚನೆ ಮಾಡಿ. ಸಂಘಾದಜಸ್ರಂ. ಪ್ರಪಂಚದಲ್ಲಿ ಚೆನ್ನಾಗಿ ಆಟ ಆಡಬೇಕು. ಅಭಿನಯ. ನೀವು ಆಟ ಆಡ್ತಿದ್ದೀರಾ ಅಂತ ಪ್ರತಿಯೊಬ್ಬರು ಗೊತ್ತಾಗಬಾರ್ದು, ಹಾಗೆ ಆಟ ಆಡಬೇಕು. ಅವ್ರಿಗದು ಸತ್ಯ ಇರಬೇಕು. ನಿಮ್ಮ ಮನಸ್ಸೊಳಗೆ ವರಯೋಗ ಸೂತ್ರವಿದು ಮಂಕುತಿಮ್ಮ, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ. ಅಲ್ಲಿ ಇನ್ನೊಬ್ರಿಗೆ ಜಾಗವೇ ಇಲ್ಲ, ನೀವು ಮಾತ್ರ ಅಲ್ಲಿ. ಹಾಗಿದ್ರೆ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಅನ್ಸಲ್ವಾ? ಜಸ್ಟಿಸ್ ಮಾಡಿಸ್ತಾ ಇದ್ದೀವಲ್ಲ, ಇದೆಲ್ಲ ಬರುತ್ತೆ ನಮಗೆ. ಧರ್ಮ ಶ್ರದ್ಧೆ ಇಲ್ಲ ಅನ್ಸಲ್ವ ನಮಗೆ? ಅಲ್ವಾ? ಇಬ್ಬರು ಧರ್ಮಿಷ್ಠರಲ್ಲ. ಧರ್ಮ ಎಲ್ಲಿ ಬರುತ್ತೆ? ನಿನ್ನ ಸ್ವರೂಪದಲ್ಲಿ ನಿಂತರೇ ಧರ್ಮ ಬರೋದು. ಸಂಘಾದಜಸ್ರಂ ಎರಡು ಮಿಕ್ಸ್ ಆಗಿಬಿಟ್ಟಿದೆ. ಏನು ಮಾಡ್ಬೇಕು ನಾವು? ಇದರಿಂದ ಈ ಶ್ಲೋಕದಿಂದ ಏನು ಕಲಿತಿದ್ದೀವಿ? ಅಭಿನಯವನ್ನು ಚೆನ್ನಾಗಿ ಮಾಡಬೇಕು. ಅದಕ್ಕೆ ಅಂಟ್ಕೊಳ್ಬಾರ್ದು. ಅಂಟ್ಕೊಂಡ್ರಿ ನಿಮಗೆ ಕಷ್ಟ. ಯಾಕೆ ಅಂಟ್ಕೊಳ್ತಿದ್ವಿ ಹೇಳ್ತಿದ್ದಾರೆ. ಅಜ್ಞ ಲಕ್ಷಣಯ ತಮೋ ಮೂಲತಃ. ತಪ್ಪು ತಿಳುವಳಿಕೆ. ತಮೋ ಮೂಲತಃ ಅಂದರೆ ಅಜ್ಞಾನ. ಅಜ್ಞ ಲಕ್ಷಣಯ, ಅಜ್ಞಾನ ಇರೋದ್ರಿಂದ, ಆತ್ಮ ಅಜ್ಞಾನ ಇರೋದ್ರಿಂದ ಪ್ರಪಂಚ ಸತ್ಯ ಅಂತ ಅನಿಸ್ತಾ ಇದೆ ನನಗೆ. ಅದ್ವೈತ ಮಕರಂದದಲ್ಲಿ ಒಂದು ಶ್ಲೋಕ ಬರುತ್ತಲ್ಲ, 17-18 ಶ್ಲೋಕ. ಆತ್ಮ ಅಜ್ಞಾನಮಃ ನಿದ್ರಾ, ಆತ್ಮ ಅಜ್ಞಾನಮಃ ನಿದ್ರಾ ಜೃಂಭಿತೆ ಯಸ್ಮಿನ್ ಜಗನ್ಮಯೇ, ದೀರ್ಘಸ್ವಪ್ನೆ ಸ್ಫುರಂತ್ಯೇತೆ ಸ್ವರ್ಗ ಮೋಕ್ಷಾದಿ ವಿಭ್ರಮಾ. ಮೊನ್ನೆ ಜನವರಿಲಿ ಮಾಡಿದ್ದು, ಮರ್ತೋಯ್ತು ನೋಡಿ. 4 ತಿಂಗಳಾಯಿತು, ಮರ್ತೋಯ್ತು ಆಲ್ರೆಡಿ.
ಆದರೆ ನಾವು 40 ವರ್ಷದಾಗಿರೋದು ಜ್ಞಾಪಕ ಇರುತ್ತೆ ಅಲ್ವಾ. ಆತ್ಮ ಅಜ್ಞಾನ ಮಹಾನಿದ್ರಾ. ಆತ್ಮ ಅಜ್ಞಾನ, ನನ್ನ ನಿಜಸ್ವರೂಪ ಗೊತ್ತಾಗಲಿಲ್ಲ ಅಂದರೆ ಅದು ಮಹಾನಿದ್ರಾ ಅಂತೆ. ಬೇರೆದಲ್ಲೆಲ್ಲ ನಮಗೆ ಲೌಕಿಕ ವಿದ್ಯೆಯೆಲ್ಲ ಪರಿಣತಿ ಇರುತ್ತೆ, ಇದರಲ್ಲಿಲ್ಲ ಅಂದರೆ ಜೃಂಭಿತೇಸ್ಮಿನ್ ಜಗನ್ಮಯೇ. ಜೃಂಭಿತೇಸ್ಮಿನ್, ಜಗತ್ತು ಸತ್ಯ ಅಂತ ನನಗೆ ಗೊತ್ತಾಗ್ತಿದೆ ಆತ್ಮ ಅಜ್ಞಾನ ಇರೋದ್ರಿಂದ. ಅವಾಗೇನಾಗುತ್ತೆ, ನಮ್ಮ ಎಮೋಷನ್ಸ್ ಎಲ್ಲ ಸತ್ಯ ಅಂತ ಆಗುತ್ತೆ. ಆತ್ಮ ಅಜ್ಞಾನ ಇರೋದ್ರಿಂದ ಅವರ ಎಮೋಷನ್ಸ್ ಆರ್ ರಿಯಲ್ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಸ್ವರ್ಗ ಮೋಕ್ಷಾದಿ ವಿಭ್ರಮ. ಸ್ವರ್ಗ ಮೋಕ್ಷವು ಅಜ್ಞಾನವಶಾತ್. ನಾ ಸ್ವರ್ಗವನ್ನು ಗಳಿಸಬೇಕು, ಉನ್ನತ ಲೋಕಕ್ಕೆ ಹೋಗಬೇಕು, ಮೋಕ್ಷವನ್ನು ಗಳಿಸಬೇಕು ಅನ್ನೋದು ಅಜ್ಞಾನದಿಂದ. ಅಲ್ಲಿ ನೋಡಿ ಹೇಗಿದೆ ಶ್ಲೋಕ. ದ ವೆರಿ ಕಾನ್ಸೆಪ್ಟ್ ಆಫ್ ಮೋಕ್ಷ ಈಸ್ ಬೇಸ್ಡ್ ಆನ್ ಇಗ್ನರೆನ್ಸ್. ಎಲ್ಲಿವರೆಗೂ ಅಜ್ಞಾನ ಇರುತ್ತೆ ಅಲ್ಲಿವರೆಗೂ ಸಂತೋಷವಾಗಿರೋಕ್ಕಾಗಲ್ಲ. ಅದೇ ಹೇಳ್ತಾರೆ, ಯಾವತ್ ಅಸೌ ಅಸೌ ಅಂದರೆ ಅಹಂಕಾರ. ಎಲ್ಲಿವರೆಗೂ ಅಹಂಕಾರವಿರುತ್ತೋ ತಾವತ್ತು ಭವೋದ್ಭವ. ಅಲ್ಲಿವರೆಗೂ ಭವ ಅಂದರೆ ಸಂಸಾರ ಅಂತ. ಭವೋದ್ಭವಾಯ ನಮಃ. ಈಶ್ವರನಿಗೆ ಒಂದು ಹೆಸರು, ಸಂಸಾರವನ್ನು ದಾಟಿಸ್ತಾನೆ, ಅದಕ್ಕೆ ಅವನಿಗೆ ಭವೋದ್ಭವಾಯ ನಮಃ ಅಂತ. ಮುಂದೆ 34. ನೇತಿ ಪ್ರಮಾಣೇನ ನಿರಾಕೃತ ಕಿಲಃ ಹೃದಾ ಸಮಾಸ್ವಾದಿತ ಚಿದ್ಘನಾಮೃತಃ ತ್ಯಜೇದಶೇಷಂ ಜಗದಾತ್ತ ತದ್ರಸಂ. ತ್ಯಜೇದಶೇಷಂ ಜಗದಾತ್ತ ತದ್ರಸಂ ಪೀತ್ವಾ ಯಥಾಂಭಃ ಪ್ರಜಹಾತಿ ತತ್ಫಲಂ. ಏನು ತೊಂದರೆ? ಅಹಂಕಾರ ತೊಂದರೆ. ಅಹಂಕಾರವನ್ನು ಹೋಗಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಆತ್ಮಚೈತನ್ಯವನ್ನು ಬರಮಾಡ್ಕೊಳ್ಬೇಕು. ಆತ್ಮಚೈತನ್ಯವನ್ನು ಹೇಗೆ ಬರಮಾಡ್ಕೊಳ್ತೀರಾ? ಅದು ನಾನೇ ಅಂತ ತಿಳಿಬೇಕು. ಇಲ್ಲಿ ಆತ್ಮ ಅಂದರೆ ನೀವು ಅದೇನೋ ಒಂದು ಬೆಳಕು, ಅದೇನೋ ಒಂದು ವಸ್ತು ಹೀಗಿದೆ ಹಾಗೆಲ್ಲ ತಿಳಿಬಾರ್ದು. ಈ ಚಲನಚಿತ್ರ ಎಲ್ಲ ತೋರಿಸಿ ನಮ್ಮನ್ನು ತಪ್ಪು ದಾರಿಗಳಿತಾರೆ. ಅದೇನೋ ಬೆಳಕಿದೆ ಸ್ವಾಮಿ, ಹೀಗೆಲ್ಲ ಬೆಳಕು ಕಾಣುತ್ತೆ ಅಂತ. ಹಾಗಲ್ಲ. ಆತ್ಮ ಅಂದರೆ ಅರಿವಿನ ಸಂಕೇತ ಅಂತ, ಜ್ಞಾನದ ಸ್ವರೂಪ ಅಂತ. ಅದಕ್ಕೆ ಚಿತ್ ಅಂತ ಹೆಸರು. ಅದಕ್ಕೆ ಯಾವುದರಲ್ಲಿ ಎಲ್ಲ ವಸ್ತುವಲ್ಲಿಯೂ ಆಧಾರವಾಗಿದೆಯೋ ಅದಕ್ಕೆ ಆತ್ಮ ಅಂತ ಹೆಸರು. ಅಲ್ಲಿ ಬೆಳಕು ಬಂತು, ಅದು ನನಗೆ ಕಾಣಿಸ್ತು, ಹಾಗೆಲ್ಲ ತಪ್ಪು ತಿಳಿವಳಿಕೆ ತಿಳಿಬಾರ್ದು. ತಿಳಿದ ಮೇಲೆ ಈ ಉಪಾಧಿಯನ್ನು ತಳ್ಳಿ ಹಾಕು. ಹೇಗೆ ತಳ್ಳಿ ಹಾಕ್ತೀರಾ? ಕಬ್ಬಿನ ರಸವನ್ನು ಕುಡಿದಾದ್ಮೇಲೆ ಆ ಸಿಪ್ಪೆಯನ್ನು ಹೇಗೆ ತಳ್ಳಿ ಹಾಕ್ತಿರೋ, ಮಾವಿನಣ್ಣೆ ರಸವನ್ನು ತಿಂದ ಮೇಲೆ, ಹಣ್ಣನ್ನು ತಿಂದ ಮೇಲೆ ಆ ಸಿಪ್ಪೆಯನ್ನು ಅಥವಾ ಓಟೆಯನ್ನು ಹೇಗೆ ತಳ್ಳಿ ಹಾಕ್ತಿರೋ, ಹೇಗೆ ಭಾಗತ್ಯಾಗ ಲಕ್ಷಣವನ್ನು ಮಾಡ್ತಿರೋ, ಅದೇ ರೀತಿಯಾಗಿ ಆತ್ಮವನ್ನು ತಿಳಿದ ಮೇಲೆ ಸಿಪ್ಪೆ ಆದಂತಹ ಈ ಪಂಚಕೋಶಗಳು ಅವಸ್ಥಾತ್ರಯಗಳನ್ನೆಲ್ಲ ತಳ್ಳಿ ಹಾಕಿ. ಹೇಗೆ ತಳ್ಳಿ ಹಾಕ್ತೀರಾ? ಫಿಸಿಕಲ್ಲಾಗಿ ಅಲ್ಲಿ ಸಿಪ್ಪೆ ಬಿಸಾಕ್ಬಿಡ್ಬೋದು. ಶರೀರವನ್ನು ತೆಗೆದು ಬಿಸಾಕದೆ ಹಾಗೆ ಅನ್ಬಾರ್ದು. ಭೌತಿಕವಾಗಿ ಮಾಡಬೇಕು. ಇಂಟೆಲೆಕ್ಚುಲಿ ಯು ಹ್ಯಾವ್ ಟು ರಿಮೂವ್. ಯಾಕಂದರೆ ನೀವು ಕೇಳಿ ನಿಮಗೆ ಶರೀರ ಬರಲಿಲ್ಲ. ಇವತ್ತು ಈ ತಾಯಿಯಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊಂಡ್ರ? ಕೇಳ್ಕೊಳ್ಳಿಲ್ವಲ್ಲ. ಎಲ್ಲಿವರೆಗೂ ಪ್ರಾರಬ್ಧ ಇರುತ್ತೋ ಕಂಟಿನ್ಯೂ ಆಗುತ್ತೆ. ನೀವು ಹೇಗೆ ಕೇಳಿಲ್ವ ಈ ಶರೀರ ನನಗೆ ಬೇಕು ಅಂತ, ಆ ಶರೀರ ಪಾಡೋದಿರುತ್ತೆ. ಸೊ ಆ ರಸವನ್ನು, ಆತ್ಮರಸವನ್ನು ಕುಡಿದು ಈ ಸಿಪ್ಪೆಗಳನ್ನೆಲ್ಲ ತಳ್ಳಿ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಆ ತಳ್ಳಿ ಹಾಕೋದಕ್ಕೆ ನೇತಿ ಪ್ರಮಾಣೇನ, ನೇತಿ ವಾಕ್ಯ ಸುಮಾರು ಸತಿ ನೋಡಿದ್ವಿ, ಇಲ್ಲೂ ನೋಡಿದ್ವಿ, ಉಪನಿಷತ್ ಕ್ಲಾಸೆಲ್ಲ ನೋಡ್ತಾ ಇರ್ತೀವಿ. ನೇತಿ ಪ್ರಮಾಣೇನ, ಮೊನ್ನೆನೂ ಸ್ವರೂಪಾನುಸಂಧಾನ ಅಷ್ಟಕದಲ್ಲಿ ನೋಡಿದ್ವಿ. ಬೃಹದಾರಣ್ಯಕ ಉಪನಿಷತ್ತಲ್ಲಿ 4 ಸತಿ ಬರುತ್ತೆ ನೇತಿ ಅಂತ. ಆತ್ಮಬೋಧದಲ್ಲಿ ಬರುತ್ತೆ.